ಕ್ವಿಜ್ ಜ್ಞಾನಕ್ಕೆ ಸ್ವಾಗತ. ನಿಮ್ಮ ಮೊದಲನೆಯ ಪ್ರಶ್ನೆ, ಏಷ್ಯಾ ಹಾಗೂ ಆಫ್ರಿಕಾದ ನಡುವೆ ಇರುವ ಸಮುದ್ರ ಯಾವುದು? ಆಪ್ಷನ್ ಎ ಕೆಂಪು ಸಮುದ್ರ, ಆಪ್ಷನ್ ಬಿ ಮೆಡಿಟೇರಿಯನ್ ಸಮುದ್ರ, ಆಪ್ಷನ್ ಸಿ ಕ್ಯಾಸ್ಪಿಯನ್ ಸಮುದ್ರ, ಆಪ್ಷನ್ ಡಿ ಮೃತ ಸಮುದ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಡಿಟೇರಿಯನ್ ಸಮುದ್ರ. ಫ್ರೆಂಡ್ಸ್, ಏಷ್ಯಾ ಹಾಗೂ ಆಫ್ರಿಕಾದ ನಡುವೆ ಮೆಡಿಟೇರಿಯನ್ ಸಮುದ್ರವಿದೆ. ಎರಡನೆಯ ಪ್ರಶ್ನೆ, ಸೌರವ್ಯೂಹದ ಯಾವ ಗ್ರಹವನ್ನು ಬ್ಲೂ ಪ್ಲ್ಯಾನೆಟ್ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಗುರುಗ್ರಹ, ಆಪ್ಷನ್ ಬಿ ಶುಕ್ರ ಗ್ರಹ, ಆಪ್ಷನ್ ಸಿ ಭೂಮಿ, ಆಪ್ಷನ್ ಡಿ ಯುರೇನಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಭೂಮಿ. ಭೂಮಿಯನ್ನು ಸೌರವ್ಯೂಹದ ಬ್ಲೂ ಪ್ಲ್ಯಾನೆಟ್ ಎಂದು ಕರೆಯುತ್ತಾರೆ. ಮೂರನೆಯ ಪ್ರಶ್ನೆ, ಈ ಕೆಳಗಿನ ಯಾವುದು ಥಾಮಸ್ ಆಲ್ವಾ ಎಡಿಸನ್ನ ಆವಿಷ್ಕಾರವಾಗಿದೆ? ಆಪ್ಷನ್ ಎ ಬಲ್ಬ್, ಆಪ್ಷನ್ ಬಿ ದೂರವಾಣಿ, ಆಪ್ಷನ್ ಸಿ ಕಂಪ್ಯೂಟರ್, ಆಪ್ಷನ್ ಡಿ ರಾಕೆಟ್. ಸರಿಯಾದ ಉತ್ತರ ಆಪ್ಷನ್ ಎ ಬಲ್ಬ್. ಇದು ಥಾಮಸ್ ಆಲ್ವಾ ಎಡಿಸನ್ನ ಆವಿಷ್ಕಾರವಾಗಿದೆ. ನಾಲ್ಕನೆಯ ಪ್ರಶ್ನೆ, ಮಾನವರು ಹೆಚ್ಚು ಮುಖದ ಸ್ನಾಯುಗಳನ್ನು ಯಾವಾಗ ಬಳಸುತ್ತಾರೆ? ಆಪ್ಷನ್ ಎ ನಗುವಾಗ, ಆಪ್ಷನ್ ಬಿ ಅಳುವಾಗ, ಆಪ್ಷನ್ ಸಿ ಮಾತನಾಡುವಾಗ, ಆಪ್ಷನ್ ಡಿ ಮುಖ ಗಂಟಿಕ್ಕುವಾಗ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಖ ಗಂಟಿಕ್ಕುವಾಗ. ಫ್ರೆಂಡ್ಸ್, ಇಂತಹ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಐದನೆಯ ಪ್ರಶ್ನೆ, ಜಪಾನ್ನ ಅಧಿಕೃತವಾದ ಕರೆನ್ಸಿಯ ಹೆಸರೇನು? ಆಪ್ಷನ್ ಎ ಡಾಲರ್, ಆಪ್ಷನ್ ಬಿ ರೂಪಾಯಿ, ಆಪ್ಷನ್ ಸಿ ಯೆನ್, ಆಪ್ಷನ್ ಡಿ ಯುವಾನ್. ಸರಿಯಾದ ಉತ್ತರ ಆಪ್ಷನ್ ಸಿ ಯೆನ್. ಇದು ಜಪಾನ್ನ ಕರೆನ್ಸಿಯಾಗಿದೆ. ಆರನೆಯ ಪ್ರಶ್ನೆ, ಭೂಮಿಯ ಮೇಲೆ ಋತುಗಳು ಸಂಭವಿಸಲು ಮುಖ್ಯ ಕಾರಣವೇನು? ಆಪ್ಷನ್ ಎ ಗುರುತ್ವಾಕರ್ಷಣೆ, ಆಪ್ಷನ್ ಬಿ ವಾರ್ಷಿಕ ಚಲನೆ, ಆಪ್ಷನ್ ಸಿ ದೈನಂದಿನ ಚಲನೆ, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಾರ್ಷಿಕ ಚಲನೆ. ಇದು ಭೂಮಿಯ ಮೇಲೆ ಋತುಗಳು ಸಂಭವಿಸಲು ಮುಖ್ಯ ಕಾರಣವಾಗಿದೆ. ಏಳನೆಯ ಪ್ರಶ್ನೆ, ಲಿಪ್ಸ್ಟಿಕ್ಕನ್ನು ಯಾವ ಪ್ರಾಣಿಯ ಕೊಬ್ಬಿನಿಂದ ತಯಾರಿಸುತ್ತಾರೆ? ಆಪ್ಷನ್ ಎ ಒಂಟೆ, ಆಪ್ಷನ್ ಬಿ ಕತ್ತೆ, ಆಪ್ಷನ್ ಸಿ ಹಂದಿ, ಆಪ್ಷನ್ ಡಿ ಮೊಸಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಹಂದಿ. ಹಂದಿಯ ಕೊಬ್ಬಿನಿಂದ ಲಿಪ್ಸ್ಟಿಕ್ಕನ್ನು ತಯಾರಿಸುತ್ತಾರೆ. ಎಂಟನೆಯ ಪ್ರಶ್ನೆ, ದೇವರಿಗೆ ಅರ್ಪಿಸುವ ನೈವೇದ್ಯವನ್ನು ಮೊದಲು ಯಾರಿಗೆ ಕೊಟ್ಟರೆ ಶ್ರೇಷ್ಠ? ಆಪ್ಷನ್ ಎ ಕುಟುಂಬದ ಸದಸ್ಯರು, ಆಪ್ಷನ್ ಬಿ ಪ್ರಾಣಿಗಳು, ಆಪ್ಷನ್ ಸಿ ಬಡವರು, ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಸರಿ. ನೈವೇದ್ಯವನ್ನು ಕುಟುಂಬ ಸದಸ್ಯರಿಗೆ, ಪ್ರಾಣಿಗಳಿಗೆ ಹಾಗೆ ಬಡವರಿಗೆ ಅರ್ಪಿಸುವುದು ಶ್ರೇಷ್ಠವಾದುದು. ಪ್ರಶ್ನೆ 9, ಕಣ್ಣಿನ ಆರೋಗ್ಯಕ್ಕೆ ಯಾವ ವಿಟಮಿನ್ ಅವಶ್ಯಕವಾಗಿದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಡಿ. ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಕೆ. ಪ್ರಶ್ನೆ 10 ಹಾಗೂ ಕೊನೆಯ ಪ್ರಶ್ನೆ, ಭಾರತದ ತ್ರಿವರ್ಣ ಧ್ವಜದಲ್ಲಿರುವ ಕೇಸರಿ ಬಣ್ಣವು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಧೈರ್ಯವನ್ನು, ಆಪ್ಷನ್ ಬಿ ಸತ್ಯವನ್ನು, ಆಪ್ಷನ್ ಸಿ ಶಾಂತಿಯನ್ನು, ಆಪ್ಷನ್ ಡಿ ಅಹಿಂಸೆಯನ್ನು. ಸರಿಯಾದ ಉತ್ತರ ಆಪ್ಷನ್ ಎ ಧೈರ್ಯವನ್ನು.
ತ್ರಿವರ್ಣ ಧ್ವಜದಲ್ಲಿರುವ ಕೇಸರಿ ಬಣ್ಣವು ಧೈರ್ಯವನ್ನು ಸೂಚಿಸುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಧನ್ಯವಾದಗಳು.